ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇಲಾಖೆ ವತಿಯಿಂದ ಏನ್ ಮಾಡಿದಾರಪ್ಪ ಅಂತಂದ್ರ ನಿಮ್ಮ ಹಾಲ್ ಟಿಕೆಟ್ಗಳನ್ನ ಬಿಟ್ಟಿದ್ದಾರೆ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಯಾವ ಸ್ಕೂಲಲ್ಲಿ ನೀವು ಯಾವ ಮುರಾರ್ಜಿ ಸ್ಕೂಲಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ ಆ ಮುರಾರ್ಜಿ ಸ್ಕೂಲಿಗೆ ಹೋಗಿ ನೀವೇನ್ ಮಾಡ್ರಿ ಅಂತಂದ್ರ ಹಾಲ್ ಟಿಕೆಟ್ ಅನ್ನ ತಗೊಂಡ್ ಬರ್ರಿ. ಪರೀಕ್ಷೆ ಅಂತಂದ್ರೆ ಭಯ ಬೇಡ, ಭರವಸೆ ಇರಲಿ, ನಾವು ನಿಮ್ ಜೊತೆ ಇರ್ತೀವಿ. ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರೆ ಇವತ್ತಿನ ಕ್ಲಾಸ್ ಒಳಗ 2020ರಲ್ಲಿ ಗಣಿತ ವಿಷಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳಿ ನೋಡೋಣ. ಹಾಗಾದ್ರೆ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. 1ರಿಂದ 50ರವರೆಗಿನ ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತೇಳಿ ಕೇಳಿದಾರ. 1ರಿಂದ 50ರವರೆಗಿನ ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತೇಳಿ ಕೇಳಿದಾರ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರ 1ರ ವರ್ಗ ಸಂಖ್ಯೆ ಏನು 1, 2ರ ವರ್ಗ ಸಂಖ್ಯೆ 4, 3ರ ವರ್ಗ ಸಂಖ್ಯೆ ಏನು 9, 4ರ ವರ್ಗ ಸಂಖ್ಯೆ ಎಷ್ಟು 16, 5ರ ವರ್ಗ ಸಂಖ್ಯೆ ಎಷ್ಟು 25, 6ರ ವರ್ಗ ಸಂಖ್ಯೆ ಎಷ್ಟು 36, 7ರ ವರ್ಗ ಸಂಖ್ಯೆ ಎಷ್ಟ್ರಿ 49 ಅಂತೇಳಿ ಬರ್ತದ. ಇನ್ನ 8ರ ವರ್ಗ ಸಂಖ್ಯೆ ಎಷ್ಟು ಬರ್ತದ ರೀ 64 ಅಂತೇಳಿ ಬರ್ತದ. ನಮಗೆ ಕೇಳಿರ್ತಕ್ಕಂಥದ್ದೇನು 50ರವರೆಗೆ ಅಷ್ಟ ಅಂತಂದಾರ. ಹಾಗಾದ್ರೆ ಎಷ್ಟಾಗ್ತದ ನೋಡ್ರಿ 1, 2, 3, 4, 5, 6, 7 ಆಗ್ತದ. ಇದು 50ಕ್ಕಿಂತ ಹೆಚ್ಚದ. ಇದನ್ನ ಬಿಡ್ಬೇಕು. ಎಷ್ಟು ಸಂಖ್ಯೆಗಳದಾವ ಅಂತಂದ್ರ ವರ್ಗ ಸಂಖ್ಯೆಗಳು ಆಪ್ಷನ್ ಸಿ 7 ಏನದಾವ ಅಂತಂದ್ರ ವರ್ಗ ಸಂಖ್ಯೆಗಳದಾವ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 12 ಗಂಟೆಯುಳ್ಳ ಗಡಿಯಾರದ ಪ್ರಕಾರ 14 ಗಂಟೆ ಅಂತಂದ್ರ ಎಷ್ಟು ಅಂತೇಳಿ ಕೇಳಿದಾರ. ಇಲ್ಲಿ ನೋಡ್ರಿ 12 ಗಂಟೆ ಗಡಿಯಾರದೊಳಗ ಎಷ್ಟ್ರಿ ನಮಗ 12 ಗಂಟೆ ಆಗೈತಿ. ಹಾಗಾದ್ರ 14 ಗಂಟೆ ಅಂತೇಳಿ ಎಷ್ಟು ಅಂತೇಳಿ ಕೇಳಿದಾರ. 24 ಗಂಟೆಯೊಳಗ 14 ಗಂಟೆ ಗಡಿಯಾರ ಅಂತಂದ್ರೆ ನಾವು ಎಷ್ಟು ಅಂತೇಳಿ ಹೇಳ್ಬೇಕು. ಹಾಗಾದ್ರ ಗಡಿಯಾರ ಐತಿ ಇಲ್ಲೇನ್ ಮಾಡ್ತಿರು ನಾವು 12 ಇರ್ತದ, ಇಲ್ಲಿ 3, ಇಲ್ಲಿ 6, ಇಲ್ಲಿ 9 ಅಂತೇಳಿ ಇರ್ತದ. ಹಾಗಾದ್ರೆ ನಮ್ಗೆ 24 ಗಂಟೆ ಅಂದ್ರೆ ಎಷ್ಟು ಆಗ್ತೈತಿ ಅಂತಂದ್ರೆ ನಾವು 13 ಗಂಟೆ ಆದ್ರ 1 ಗಂಟೆ ಅಂತ ತಿಳ್ಕೊಬೇಕು. 14 ಅಂತಂದ್ರ 2 ಅಂತೇಳಿ ತಿಳ್ಕೊತೀವಿ. ಹಾಗಾದ್ರೆ ಎಷ್ಟು ಗಂಟೆ ಆಗ್ತದ ರೀ ನಮಗ ಆಪ್ಷನ್ ಬಿ 2 ಇದಕ್ಕೇನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ. ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಇನ್ನೇನು ಕೆಲವೇ ದಿನಗಳು ಮಾತ್ರ ನಿಮ್ ಎಕ್ಸಾಮ್ಗೆ ಉಳಿದಿದೆ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 1.67 ಅನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಾರ. ಎಷ್ಟ್ರಿ 1.67 ಅನ್ನ ಭಿನ್ನ ರಾಶಿ ರೂಪದಲ್ಲಿ ಅಂತ ಹೇಳಿ ಕೇಳಾರ. ಇಲ್ಲಿ ಎಷ್ಟು ಸಂಖ್ಯೆ ಬಿಟ್ಟು ಬಹಳ ಈಸಿ ಅಂತ ಇಂಥ ಪ್ರಶ್ನೆಗಳು ಬಂದಾಗ ಬಹಳ ಈಸಿ, ಹೆದರುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಕೊಟ್ಟಾರ ಅಂತೇಳಿ ನೋಡ್ಕೋಬೇಕು. 2 ಸಂಖ್ಯೆಗಳನ್ನ ಇಲ್ಲಿ ಬಿಟ್ಟು ಪಾಯಿಂಟ್ ಕೊಟ್ಟಾರ ಅಂದ್ರೆ ಕೆಳಗಡೆ ಏನ್ ಮಾಡ್ತೀವ್ರಿ ನಾವು 2 ಸೊನ್ನೆಗಳನ್ನ ಇಡ್ತೀವಿ. ಅವಾಗ ಏನಾಗ್ತದ ಅಂತಂದ್ರೆ ಇದೇನಾಗ್ತತಿ ಪಾಯಿಂಟ್ ಮೂವ್ ಆಗೋದ್ರಿಂದ 167 ಡಿವೈಡೆಡ್ ಬೈ 100 ಅಂತೇಳಿ ಆಗ್ತದ. ಹಾಗಾದ್ರೆ ನಮ್ಗೆ ಆಪ್ಷನ್ ಒಳಗೆ ಎಲ್ಲೈತಿ ನೋಡ್ರಿ ಆಪ್ಷನ್ ಬಿ ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳು ಅಂತೇಳಿ ಕೇಳಾರ. ಅಧಿಕ ವರ್ಷ ಏನಾಗ್ತದ ಅಂತಂದ್ರ 4 ವರ್ಷಕ್ಕೊಮ್ಮೆ ಬರ್ತದ. ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಬರ್ತದ ರೀ 4 ವರ್ಷಕ್ಕೊಮ್ಮೆ ಬರ್ತದ. ಇದು ಯಾಕೆ ಬರ್ತೈತಿ ಅಂತಂದ್ರ ನಮ್ಮ ಭೂಮಿ ಸೂರ್ಯನ ಸುತ್ತಬೇಕಾರ, ನಮ್ಮ ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತಬೇಕಾರ ಏನ್ ತಗೋತೈತಿ ಅಂತಂದ್ರ 365 ದಿನ 6 ಗಂಟೆ ಟೈಮ್ ಅನ್ನ ತಗೋತದ. ಹೌದಾ? ಒಂದು ವರ್ಷಕ್ಕೆ ಎಷ್ಟು ಟೈಮ್ ಅನ್ನ ತಗೋತದ ಅಂತಂದ್ರ 365 ದಿನ 6 ಗಂಟೆ ಅಂತೇಳಿ ತಗೋತದ. ಈ 6 ಗಂಟೆಗಳನ್ನ 4 ವರ್ಷಕ್ಕೆ ಸೇರಿಸಿದಾಗ ಏನಾಗ್ತದ ಅಂತಂದ್ರ 24 ಗಂಟೆ ಆಗ್ತದ. ಹಾಗಾಗಿ ಏನಾಗ್ತದ ಅಂತಂದ್ರ 4 ವರ್ಷಕ್ಕೆ ಒಂದ್ಸತಿ ಏನಾಗ್ತದ ಅಂತಂದ್ರೆ ಇದು 366 ದಿನ ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೋತೀವಿ. ಅದೇ ಎಲ್ಲಿ ಒಂದು ದಿನ ಎಕ್ಸ್ಟ್ರಾ ಆಗ್ತೈತಿ ಅಂತಂದ್ರ ಫೆಬ್ರವರಿ ತಿಂಗಳಿನಲ್ಲಿ 29 ತಾರೀಕುಗಳು ಬರ್ತಾವಲ್ಲ ಅದೇ ಏನಂತಂದ್ರ ಅಧಿಕ ವರ್ಷ ಆಗಿರ್ತತಿ. ಸಾಮಾನ್ಯ ವರ್ಷದಲ್ಲಿ ಎಷ್ಟು ದಿನಗಳಿರ್ತಾವ ಅಂತಂದ್ರ 365 ದಿನಗಳಿರ್ತಾವ. ಇನ್ನು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರ್ತಾವ ಅಂತಂದ್ರ 366 ದಿನಗಳಿರ್ತಾವ. ಸಾಮಾನ್ಯ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನ ಇರ್ತಾವ ಅಂತಂದ್ರೆ 28 ದಿನಗಳಿರ್ತಾವ. ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನ ಇರ್ತಾವ ಅಂತಂದ್ರ 29 ದಿನ ಇರ್ತಾವ. ವಿದ್ಯಾರ್ಥಿಗಳ ಪ್ರಶ್ನೆ ಆಗ್ಬಹುದು, ಯಾಕಂತಂದ್ರೆ ಒಂದ್ಸರಿ ಆಗ್ಯದ. ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಇರ್ತಕ್ಕಂತಹ ದಿನಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಾರ. ನಮ್ಗೆ ಎಷ್ಟು ದಿನ ಇರ್ತಾವ್ರಿ 29 ದಿನ ಇರ್ತಾವ.
ಸಾಮಾನ್ಯ ವರ್ಷದಲ್ಲಿ ಎಷ್ಟು ದಿನ ಇರ್ತಾವ ಅಂತಂದ್ರ 28 ದಿನ ಇರ್ತಾವ. ಈ ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಬರ್ತೈತಿ ಅಂತಂದ್ರ 4 ವರ್ಷಕ್ಕೊಂದ್ಸತಿ ಬರ್ತದ. ಹಾಗಾದ್ರೆ ನಮ್ಗೆ ಉತ್ತರ ಯಾವ್ದಾಗ್ತೈತಿ ಅಂತಂದ್ರ ಅಧಿಕ ವರ್ಷದಲ್ಲಿ ಇರ್ತಕ್ಕಂತಹ ದಿನಗಳ ಸಂಖ್ಯೆ 366 ಅಂತ ಹೇಳ್ತೀವಿ. ಮುಂದಿನದಾಗಿ ನೋಡ್ರಿ, ಬಣ್ಣ ಬಳಿದ ಭಾಗವನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಾರ. ಹಾಗಾದ್ರೆ ಎಷ್ಟು ಒಟ್ಟು ಭಾಗಗಳನ್ನ ನಾವೇನ್ ಮಾಡ್ಬೇಕು, ಕೆಳಗಡೆ ಬರಿಬೇಕು. ಎಷ್ಟದವ್ರಿ? ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕು, ಕೆಳಗಡೆ ಬರಿಬೇಕು. ಬಣ್ಣ ಹಚ್ಚಿದ ಭಾಗಗಳನ್ನ ಏನ್ ಮಾಡ್ಬೇಕ್ರಿ, ನಾವು ಮೇಲ್ಗಡೆ ಬರಿಬೇಕು. 1 2 3 4 5 6 7 8 ಒಟ್ಟು ಭಾಗಗಳು ಎಷ್ಟದವ್ರಿ? 8 ಅದಾವ. ಇನ್ನ ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1 2 3 ಬಣ್ಣ ಹಚ್ಚಿದ ಭಾಗಗಳು ಎಷ್ಟದಾವ್ರಿ? 3 ಅದಾವ. ಹಾಗಾದ್ರೆ 8ನೆಯ 3 ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 8ನೆಯ 3 ಅನ್ನೋದಾಗ್ತದ. ಮುಂದಿನದಾಗಿ ನೋಡ್ರಿ, 4ರ ಅಪವರ್ತನಗಳು ಅಂತೇಳಿ ಕೇಳ್ಯಾರ. ಇಂಪಾರ್ಟೆಂಟ್ ಕ್ವಶನ್. ಅಪವರ್ತನಗಳನ್ನ ಕೇಳ್ತಾರ, ಇಲ್ಲ ಅಂತಂದ್ರ ಗುಣಕಗಳನ್ನ ಕೇಳ್ತಾರ, ಇಲ್ಲ ಅಂತಂದ್ರೆ ಏನ್ ಮಾಡ್ತಾರ ಅಂತಂದ್ರ ಲ ಸ ಅ ಮತ್ತು ಮ ಸ ಅಂತ ಕೇಳ್ತಾರ. 2 ಸಂಖ್ಯೆಗಳನ್ನ ಕೊಟ್ಟು ಇದ್ರ ಲ ಸ ಅ ಮತ್ತು ಮ ಸ ಅನ್ನ ಕಂಡು ಹಿಡ್ರಿ ಅಂತ ಹೇಳ್ತಾರ. ಹಾಗಾದ್ರೆ ನಮಗ್ ಕೊಟ್ಟಿರೋಂತ ಪ್ರಶ್ನೆ ಏನಿದೆ ಅಂತಂದ್ರ 4ರ ಅಪವರ್ತನಗಳು ಅಂತ ಹೇಳದ. 4ರ ಅಪವರ್ತನಗಳು ಯಾವ್ಯಾವ ಅಂತ ನೋಡೋಣ್ರಿ. 4ರ ಎಲ್ಲಾ ಸಂಖ್ಯೆಯ ಸಾಮಾನ್ಯ ಅಪವರ್ತನ ಏನಾಗಿರ್ತದ? 1 ಆಗಿರ್ತದ. ಹಾಗಾಗಿ ಇನ್ನು 4 ಏನಾಗ್ತದ ಅಂತಂದ್ರೆ 2ರಲ್ಲೇನು ಕೂಡ ಭಾಗ ಹೋಗ್ತದ. ಆಮೇಲೆ ಮತ್ತೇನ್ ಮಾಡ್ತದ ಅಂತಂದ್ರೆ 4 3ರಲ್ಲೇ ಭಾಗ ಹೋಗಂಗಿಲ್ಲ. 4 ಏನ್ ಮಾಡ್ತದ ಅಂತಂದ್ರೆ 4ರಲ್ಲೇ ಭಾಗ ಹೋಗ್ತದ. ಹಾಗಾಗಿ ನಮ್ ಉತ್ತರ ಯಾವ್ದಾಗ್ತದೆ ಅಂತಂದ್ರ 1 2 4 ಅಂತ ಹೇಳಾಗ್ತದ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಆಗ್ತದ. ನೀವೇನ್ ಮಾಡ್ಬೇಕು ಅಂತಂದ್ರ ಗೊತ್ತಿರ್ಲಿಲ್ಲ ಅಂತಂದ್ರ ಅಪವರ್ತನ ವೃಕ್ಷವನ್ನ ರಚಿಸಿ ಕೂಡ ಏನ್ ಮಾಡ್ಬೋದು, ಕಂಡುಹಿಡಿಬಹುದು. 2 2 4 ಹೌದಾ, ಇದೊಂದು ಅವಿಭಾಜ್ಯ ಸಂಖ್ಯೆ ಬಂತು. ಇಲ್ಲಿಗೆ ಬಿಟ್ಬಿಡ್ಬೇಕು ಇದನ್ನ. ಅಂದ್ರ 4ರ ಎಲ್ಲಾ ಸಂಖ್ಯೆಗಳ ಅಪವರ್ತನ ಏನು 1. ಆಮೇಲೆ 2ರಲ್ಲೇನು ಕೂಡ ಭಾಗ ಹೋಗ್ತದ. ಆಮೇಲೆ ಈ 4 ಒಂದ್ಲೇನು ಕೂಡ ಭಾಗ ಹೋಗ್ತದ. ಹಾಗಾಗಿ ಏನಾಗ್ತದ ಅಂತಂದ್ರ ಆಪ್ಷನ್ ಡಿ ಇದಕ್ಕೆ ಏನಾಗ್ತದ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 2 ಡಿವೈಡೆಡ್ ಬೈ 9 x ಡಿವೈಡೆಡ್ ಬೈ 63 ಅಂತ ಹೇಳದ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರೆ x ನ ಬೆಲೆ ಅಂತೇಳಿ ಕೇಳ್ಯಾರ. ಇದನ್ನ ಸಮೀಕರಣ ಅಂತ ಹೇಳಿ ನಾವು ಕರಿಬಹುದು. ಇಲ್ಲ ಅಂತಂದ್ರ ಸಮಭಿನ್ನ ರಾಶಿಯನ್ನ ಇದಕ್ಕೆ ನಾವೇನ್ ಮಾಡ್ಬೇಕಂತಂದ್ರ ಹುಡುಕ್ಬೇಕು. ಸಮಭಿನ್ನ ರಾಶಿಯನ್ನ ಹುಡುಕ್ಬೇಕಾದ್ರೆ ನೋಡ್ರಿ, 2 ಡಿವೈಡೆಡ್ ಬೈ 9ಕ ಎಷ್ಟನ್ನ, ಈ 9ಕ ಎಷ್ಟು ಇಂಟು ಮಾಡಿದಾಗ 69 ಬರ್ತದ ನೋಡ್ರಿ. 7 ಇಂಟು ಮಾಡಿದಾಗ 63 ಬರ್ತದ. ಓಕೆ, ಸಾರಿ 63 ಬರ್ತದ. ಹಾಗಾದ್ರ ಇಲ್ಲಿ ಎಷ್ಟು ಇಂಟು ಮಾಡ್ಬೇಕು ನಾವು? 2 7 ಎಷ್ಟು ಬರ್ತದ ರೀ? 14 ಬರ್ತದ. ನಮ್ಮ ಆನ್ಸರ್ ಏನಾಗಿರ್ತದ ರೀ? 14 ಆಗಿರ್ತದ. ಇಲ್ಲಿ ನೋಡ್ರಿ, ಈ 9ಕ 7ನ್ನ ಇಂಟು ಮಾಡಿದಾಗ ಎಷ್ಟು ಬರ್ತೈತಿ? 63 ಬರ್ತದ. ಹಾಗಾದ್ರೆ 2ಕ್ಕ ನಾವ್ ಏನ್ ಮಾಡ್ಬೇಕು? 7ನ್ನ ಇಂಟು ಮಾಡಿದಾಗ ಎಷ್ಟು ಬರ್ತದ ರೀ? ನಮ್ಗ 14 ಬರ್ತದ. 14 ಡಿವೈಡ್ ಬೈ 63 ಅಂತ ಹೇಳಾಗ್ತದ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 1378 ಮೀಟರ್ಗಳನ್ನ ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಹೇಳಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ನೋಡ್ರಿ, ನಮಗ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳಿರ್ತಾವ? 1000 ಮೀಟರ್ಗಳಿರ್ತಾವ. ಹೌದಾ, 1 ಕಿಲೋಮೀಟರ್ಗೆ 1000 ಮೀಟರ್ಗಳಿರ್ತಾವ. ಇಲ್ಲಿ 1000 ಮೀಟರ್ ಮ್ಯಾಲ ಎಷ್ಟೈತಿ ಅಂತಂದ್ರ 378 ಮೀಟರ್ ಐತಿ. ಹಾಗಾದ್ರ 1.378 ಕಿಲೋಮೀಟರ್ ಅಂತೇಳಿ ಇದಕ್ಕೆ ಆಗ್ತದ. ಸರಿಯಾದ ಉತ್ತರ ಡಿ ಅಂತೇಳಿ ಆಗ್ತದ. ಮುಂದಿನದಾಗಿ ನೋಡ್ರಿ, 10y 80 ಆದರೆ 10y 80 ಆದರೆ y ನ ಬೆಲೆ ಎಷ್ಟು ಅಂತೇಳಿ ಕೇಳಾರ. ಹೌದು, 10y 80 ಆದರೆ ಅಂತಂದ್ರ ಈ y ನ ಬೆಲೆಯನ್ನ ಇಲ್ಲೇ ಕೊಟ್ಟಾರ. ನಾವು ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕು. 10 ಎಷ್ಟಲೇ 80 ಬರ್ತದ ರೀ? 10 8ಲೇ 80 ಬರ್ತದ. ಹಾಗಾದ್ರೆ ಇಲ್ಲಿ 10y ಅಂತಂದ್ರ y ಮತ್ತು 10 ನಡುವರ್ಕ್ ಏನಿರ್ತದ ರೀ? ಇಂಟು ಇರ್ತದ. ಹಾಗಾಗಿ ನಮ್ಮ ಆನ್ಸರ್ ಏನು ಅಂತಂದ್ರ 8 ಅಂತ ಹೇಳಿ ಆಗ್ತದ. ಆಪ್ಷನ್ ಎ ಇದಕ್ಕೇನಂತಂದ್ರ ಸರಿಯಾದ ಉತ್ತರ. ಬಹಳಷ್ಟು ಈಜಿ ಪ್ರಶ್ನೆಗಳನ್ನ ಕೇಳಿರ್ತಾರ ನೋಡ್ರಿ. ಮ್ಯಾಥ್ಸ್ ಒಳಗೆ ನೀವು 20ಕ್ಕೂ 20 ತೆಗಿಬಹುದು ಅಂಕಗಳನ್ನ. 40ರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆಯಿರಿ ಅಂತ ಹೇಳಾರ. ರೋಮನ್ ಸಂಖ್ಯೆಗಳು ಕೂಡ ನಿಮಗೆ ಏನಂತಂದ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳಾಗಿರ್ತಾವ. ನೆಕ್ಸ್ಟ್ ನೋಡ್ರಿ, 40ರ ಸಂಖ್ಯೆಯನ್ನ ರೋಮನ್ ಅಕ್ಷರಗಳಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ನಮ್ಗೇನಂತಂದ್ರ ಇದು ಎಷ್ಟ್ರಿ? ಆಯ್ ಅಂತಂದ್ರ 1,
ಡಬಲ್ ಐ ಅಂತಂದ್ರೆ 2, ತ್ರಿಬಲ್ ಐ ಅಂತಂದ್ರೆ 3, ಐ ಫಿ ಅಂತಂದ್ರೆ 4, ಫಿ ಅಂತಂದ್ರೆ 5, ಫಿ ಐ ಅಂತಂದ್ರೆ 6, ಫಿ ಡಬಲ್ ಐ ಅಂತಂದ್ರೆ 7, ಫಿ ತ್ರಿಬಲ್ ಐ ಅಂತಂದ್ರೆ 8, ಇನ್ನು ಐ ಎಕ್ಸ್ ಅಂತಂದ್ರೆ 9, ಎಕ್ಸ್ ಅಂತಂದ್ರೆ ಎಷ್ಟ್ರಿ 10. ನೋಡ್ರಿ ಇಲ್ಲಿ ರೋಮನ್ ಅಂಕಿಗಳನ್ನ ನಾವು ಬರಿತಾ ಹೋದಂತೆ ಇವುಗಳನ್ನ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಹಾಗೆ ಏನ್ ಮಾಡ್ರಿ ಅಂತಂದ್ರೆ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಇಲ್ಲಿ ನೋಡ್ರಿ ಎಕ್ಸ್ ಅಂತಂದ್ರೆ 10 ಆಯ್ತು. ಇನ್ 20ಕ್ಕೆ ಏನ್ ಬರ್ತದ ರೀ? 20ಕ್ಕೆ ಡಬಲ್ ಎಕ್ಸ್ ಅಂತೇಳಿ ಬರ್ತದ. ಒಂದು 50ಕ್ಕೆ ಎಷ್ಟು ಬರ್ತದ ರೀ? 50ಕ್ಕೆ ಏನ್ ಬರ್ತದ ಅಂತಂದ್ರೆ ಎಲ್ ಅಂತೇಳಿ ಬರ್ತದ. ನೋಡ್ರಿ 100ಕ್ಕೆ ಎಷ್ಟು ಬರ್ತದ ರೀ? 100ಕ್ಕೆ ಎಷ್ಟು ಬರ್ತದ ಅಂತಂದ್ರ ಸಿ ಅಂತೇಳಿ ಬರ್ತದ. 100ಕ್ಕೆ ಏನ್ ಬರ್ತದ ಅಂತಂದ್ರೆ ಸಿ ಅಂತೇಳಿ ಬರ್ತದ. ಹಾಗಾದ್ರೆ 500ಕ್ಕೆ ಏನ್ ಬರ್ತದ ರೀ? ಡಿ ಅಂತೇಳಿ ಬರ್ತದ. ನೆಕ್ಸ್ಟ್ ಇಲ್ಲಿ 1000ಕ್ಕೆ ಏನ್ ಬರ್ತೈತಿ ಅಂತಂದ್ರ ಎಂ ಅಂತೇಳಿ ಬರ್ತೈತಿ. ಇಷ್ಟು ನಿಮಗೆ ಗೊತ್ತಿದ್ರೆ ಏನ್ ಮಾಡ್ಬೋದು ಅಂತಂದ್ರೆ ನಾವು 1000ವರೆಗೂ ಏನ್ ಮಾಡ್ಬೋದು? ರೋಮನ್ ಅಂಕಿಗಳನ್ನ ಬರಿಬಹುದು. ನೋಡ್ರಿ ಒಂದು 100ಕ್ಕೆ ಸಿ ಅಂತೇಳಿ ಬಂತು. ಹಾಗಾದ್ರೆ 500ಕ್ಕೆ ಡಿ ಅಂತೇಳಿ ಬಂತು. ಇನ್ನ ಒಂದು 1000ಕ್ಕೆ ಎಂ ಅಂತೇಳಿ ಬಂತು. ಹಾಗಾದ್ರೆ ನೀವೇನ್ ಮಾಡ್ರಿ ಅಂತಂದ್ರ 2000ಕ್ಕೆ ಏನ್ ಬರ್ತದ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಆನ್ಸರ್ ಮಾಡ್ರಿ. ಮತ್ತೆ 600ಕ್ಕೆ ಏನ್ ಬರ್ತದ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಆನ್ಸರ್ ಮಾಡ್ರಿ. ಈ ಎರಡೂ ಪ್ರಶ್ನೆಗಳಿಗೆ ನನಗೇನ್ ಮಾಡ್ರಿ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಆನ್ಸರ್ ಮಾಡ್ರಿ. ಇಲ್ಲಿ 40ರದ ಕೇಳ್ಯಾರ ಅಂತಂದ್ರೆ ಏನಾಗ್ತೈತಿ ನಮ್ಗ? ಎಕ್ಸೆಲ್ ಆಪ್ಷನ್ ಸಿ ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 4378ರಲ್ಲಿ 3ರ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಅಂತ ಕೇಳಿದಾರ. 3ರ ಮುಖ ಬೆಲೆ ಎಷ್ಟಾಗ್ತದ, ಸ್ಥಾನ ಬೆಲೆ ಎಷ್ಟಾಗ್ತದ ಅಂತ ಹೇಳಿ ಕೇಳಿದಾರ. ಬಿಡಿ 10, 100, 1000 ಎಷ್ಟೈತ್ರಿ? 4378 ಅಂತ ಹೇಳದ. ಹಾಗಾದ್ರೆ ಇಲ್ಲಿ 3ರ ಮುಖ ಬೆಲೆ ಅಂತ ಕೇಳಿದಾರ. 3ರ ಮುಖ ಬೆಲೆ ಅಂತಂದ್ರೆ ಏನಿರ್ತೈತಿ ಅಂತ ಅಂದ್ರ ನಮ್ಮ ಮುಖ ನೋಡಕ್ ಹೆಂಗಿರ್ತೈತಿ ಅಲ್ಲ, ನಿಮ್ಮ ಮುಖ ನೋಡಕ್ ಹೆಂಗಿರ್ತೈತಲ್ಲ ಅದು ಹಂಗ ಇರ್ತೈತಿ. ಹೌದಾ? ಅದೇನು ಚೇಂಜ್ ಆಗಂಗಿಲ್ಲ. ಅದಕ್ಕೆ ನಾವು ಮುಖ ಬೆಲೆ ಅಂತೇಳಿ ಕರಿತೀವಿ. ಯಾವ ಸಂಖ್ಯೆ ಏನಿರ್ತತಲ್ಲ ಅದ ಸಂಖ್ಯೆ ಅಲ್ಲಿ ತೋರ್ಸೋದಕ್ಕ ನಾವೇನಂತ ಕರಿತೀವಿ ಅಂತಂದ್ರ ಮುಖ ಬೆಲೆ ಅಂತೇಳಿ ಕರಿತೀವಿ. ಎಷ್ಟು ಅಂತಂದ್ರೆ ಇಲ್ಲಿ ಏನ್ ಕೇಳ್ಯಾರ ನಮಗ? 3ರ ಮುಖ ಬೆಲೆ ಎಷ್ಟು ಅಂತಂದ್ರ 3 ಆಗ್ತದ. ಮುಖ ಬೆಲೆ ಏನಾಗ್ತದ ರೀ? 3 ಆಗ್ತದ. ನೆಕ್ಸ್ಟ್ ಇನ್ನು ಸ್ಥಾನ ಬೆಲೆ ಎಷ್ಟಾಗ್ತದ ರೀ? 3ರ ಸ್ಥಾನ ಬೆಲೆ ಅಂತಂದ್ರೆ ಬಿಡಿ 10, 100. 100ರ ಸ್ಥಾನದೊಳಗೆ 3 ಐತಿ ಅಂತಂದ್ರೆ ಅದಕ್ಕೆ ಏನಾಗ್ತೈತಿ ಅಂತಂದ್ರೆ ಇದ್ರ ಸ್ಥಾನ ಬೆಲೆ ಎಷ್ಟಾಗ್ತದ ರೀ? 300 ಇದರ ಸ್ಥಾನ ಬೆಲೆ ಆಗ್ತದ. 300 ಇದರ ಸ್ಥಾನ ಬೆಲೆ ಆಗ್ತದ. ಹಾಗಾದ್ರೆ ನಮ್ಮ ಆನ್ಸರ್ ಎಲ್ಲದ ನೋಡ್ರಿ. ಆಪ್ಷನ್ ಎ ಅನ್ನೋದೇನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಮುಂದಿನದಾಗಿ ನೋಡ್ರಿ, 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಹೌದಾ? 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ರೂಪಾಯಿ ಆದ್ರ ಒಂದು ಪೆನ್ಸಿಲ್ನ ಬೆಲೆ ಅಂತ ಕೇಳಿದಾರ. ಆತ್ಮೀಯ ವಿದ್ಯಾರ್ಥಿಗಳ ನಾನು ನಿಮ್ಗೆ ಹೆಂಗ್ ಬಿಡಿಸ್ಬೇಕು ಅನ್ನೋದು ಟ್ರಿಕ್ ಮೂಲಕ ಹೇಳಿದೀನಿ. ಏನ್ ಮಾಡ್ಬೇಕು ಅಂತಂದ್ರ 4ರದ್ದು ಕೊಟ್ಟಾರ ಅಂತಂದ್ರ ಭಾಳರದ್ದು ಕೊಟ್ಟಾರ ಅನ್ನಂಗ ಆಯ್ತು. ಇಲ್ಲಿ 1ರದ್ದು ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಮಾಡಬೇಕು ಅಥವಾ ಭಾಗಾಕಾರ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ 1ರದ ಬೆಲೆಯನ್ನ ಕೊಟ್ಟು, ಯಾವುದೇ ವಸ್ತುವಿನ 1ರ ಬೆಲೆಯನ್ನ ಕೊಟ್ಟು ಬಹಳಷ್ಟು ಬೆಲೆಯನ್ನ ಕೇಳಿದ್ರು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಗುಣಾಕಾರ ಮಾಡಬೇಕು ಅಂತ ಹೇಳಿದ್ದೆ. ಇನ್ನು ವ್ಯತ್ಯಾಸ ಕೇಳಿದಾಗ ಮೈನಸ್ ಮಾಡಬೇಕು, ಮೊತ್ತ ಕೇಳಿದಾಗ ಪ್ಲಸ್ ಮಾಡಬೇಕು. ಒಂದೊಂದ್ಸರಿ ಏನ್ ಕೊಟ್ಟಿರ್ತಾರ ಅಂತಂದ್ರೆ ನಿಮ್ಮ ಕ್ವಶನ್ ಒಳಗ ಸಮಸ್ಯೆಯನ್ನ ಕೊಟ್ಟು ಇದ್ರೊಳಗೆ ಡಿವೈಡ್ ಮಾಡಿ ಕುಡ್ಸೋದಾರ ಕೊಡ್ಬೋದು ಅಥವಾ ಗುಣಾಕಾರ ಮಾಡಿ ಕುಡ್ಸೋದು ಕೊಡ್ಬೋದು. ಹಿಂಗೆ ಏನ್ ಮಾಡಿರ್ತಾರ ಅಂತಂದ್ರ ಮಿಕ್ಸ್ ಮಾಡಿ ಕ್ವಶನ್ಗಳನ್ನ ಕೊಟ್ಟಿರ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡ್ರಿ ಏನ್ ಮಾಡ್ಬೇಕಿಲ್ಲಿ? 16 ಡಿವೈಡೆಡ್ ಬೈ 4 ಮಾಡಿದಾಗ 4 1 4 4 16 ಆಗ್ತದ. ಹಾಗಾದ್ರೆ ಎಷ್ಟು ರೂಪಾಯಿಗೆ ಒಂದು ಪೆನ್ ಬೀಳ್ತಾವ್ರಿ? ನಮ್ಗ 4 ರೂಪಾಯಿಗೆ ಒಂದು ಪೆನ್ನಿನ ಬೆಲೆ ಆಗ್ತದ. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಸರಿಯಾದ ಉತ್ತರ. ಮುಂದಿನದಾಗಿ ನೋಡ್ರಿ, ಆಯತ ಗಣದಲ್ಲಿರುವ ಕೋನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಒಂದು ಆಯತ ಗಣದಲ್ಲಿರುವ ಕೋನಗಳು ಎಷ್ಟು ಅಂತೇಳಿ ಕೇಳಿದಾಗ ಆಯತ ಗಣಗಳಿಗೆ ಎಷ್ಟು ಶೃಂಗಗಳಿರ್ತಾವ ಅಂತಂದ್ರ 8 ಶೃಂಗಗಳಿರ್ತಾವ. 8 ಶೃಂಗಗಳಿಗೆ ಏನಾಗ್ತಾವ ಅಂತಂದ್ರ 3 ಕೋನಗಳು ಉಂಟಾಗ್ತಾವ. ಹೌದಾ? ಹಾಗಾದ್ರೆ ನಮಗೆ ಎಷ್ಟು ಕೋನಗಳು ಉಂಟಾಗ್ತಾವ ಅಂತಂದ್ರ ಅಲ್ಲಿ 24 ಕೋನಗಳು ಉಂಟಾಗ್ತಾವ. ಒಂದು ಶೃಂಗ ಬಿಂದುವಿಗೆ 3 ಕೋನಗಳು ಉಂಟಾಗ್ತಾವ. ಹೌದಾ? ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ಗ ಒಂದು ಬಾಕ್ಸ್ ಅನ್ನ ತೋರಿಸ್ತೀನಿ. ನೋಡ್ರಿ, ಇಲ್ಲಿ ಇದು ಒಂದು ಆಯತಗನ ಆಗಿರೋದ್ರಿಂದ
ಇಲ್ಲಿ ಇದಕ್ಕೊಂದು ಏನಂತ ಕರಿತೀವಿ ನಾವು, ಶೃಂಗ ಅಂತೇಳಿ ಕರಿತೀವಿ. ಈ ಶೃಂಗ ಬಿಂದುವಿನಿಗೆ ಇಲ್ಲೊಂದು ಕೋನ ಉಂಟಾಗ್ತದ ರೀ, ಇಲ್ಲೊಂದು ಕೋನ ಉಂಟಾಗ್ತದ, ಆಮೇಲೆ ಇಲ್ಲೊಂದು ಕೋನ ಉಂಟಾಗ್ತದ. ಹೌದಾ? ಹಾಗಾಗಿ ಏನಂತಂದ್ರೆ ಇಲ್ಲೊಂದು ಶೃಂಗ ಬಿಂದು ಐತಿ, ಇಲ್ಲೊಂದು ಕೋನ ಉಂಟಾಗ್ತದ, ಇಲ್ಲೊಂದು ಕೋನ ಉಂಟಾಗ್ತದ, ಇಲ್ಲೊಂದು ಕೋನ ಉಂಟಾಗ್ತದ. ಹೌದಾ? ಒಂದು ಶೃಂಗ ಬಿಂದುವಿಗೆ 3 ಕೋನಗಳು ಉಂಟಾಗ್ತವ, ಇಲ್ಲಿ ಶೃಂಗಗಳಿಗೆ 3 ಕೋನಗಳು ಉಂಟಾಗ್ತವ, ಇಲ್ಲಿ 3 ಕೋನಗಳು ಉಂಟಾಗ್ತವ, ಇಲ್ಲಿ 3 ಉಂಟಾಗ್ತವ, ಈ ಕಡೆ 3, ಈ ಕಡೆ 3, ಈ ಕಡೆ 3, ಈ ಕಡೆ 3. ಎಷ್ಟಾಗ್ತಾವ ಅಂತಂದ್ರೆ ನೋಡ್ರಿ, 24 ಕೋನಗಳು ಉಂಟಾಗ್ತಾವ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 5/8 5/8 ಅನ್ನು 3/8 ರೊಡನೆ ಹೋಲಿಸಿದರೆ ಇದೇನು ಚಿಕ್ಕದಾಗ್ತದೋ ಏನು ದೊಡ್ಡದಾಗ್ತದೋ ಅಥವಾ ಏನು ಸಮ ಆಗ್ತದೋ ಅಥವಾ ಯಾವುದು ಅಲ್ಲ ಅನ್ನೋ ಅಂತೇಳಿ ಕೇಳಿದಾರ ಆಪ್ಷನ್ ಒಳಗೆ ನಮಗ. ಏನ್ ನೋಡ್ರಿ, ಇಲ್ಲಿ ಛೇದಗಳು ಸಮ ಇದ್ದಾಗ, ಇಂಪಾರ್ಟೆಂಟ್ ಚಾಪ್ಟರ್ ಭಿನ್ನರಾಶಿ ಮೇಲೆ ಬಂದದ ಇದು. ಛೇದಗಳು ಸಮ ಇದ್ದಾಗ ನಾವು ಏನ್ ಮಾಡ್ತೀವಂತಂದ್ರ ಯಾವ ಅಂಶ ಚಿಕ್ಕದಾಗಿರುತ್ತದೆಯೋ ಅದನ್ನ ನಾವು ಚಿಕ್ಕ ಭಿನ್ನ ರಾಶಿ ಅಂತೇಳಿ ಕರಿತೀವಿ. ಅಂಶ ಯಾವ್ದು ಚಿಕ್ಕದಿರ್ತೈತ್ಲ, ಅಂಶ ಯಾವುದು ಚಿಕ್ಕದಿರ್ತೈತಲ್ಲ ಅದ ಏನಂತಂದ್ರ ನಮಗ ಚಿಕ್ಕ ಭಿನ್ನ ರಾಶಿ ಅಂತೇಳಿ ಕರಿತೀವಿ ನಾವು. ಹೌದಾ? ಚಿಕ್ಕ ಭಿನ್ನ ರಾಶಿ ಅಂತೇಳಿ ಕರಿತೀವಿ. ಯಾವ ಅಂಶ ದೊಡ್ಡದಾಗಿರುತ್ತದೆಯೋ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರ ದೊಡ್ಡ ಭಿನ್ನ ರಾಶಿ ಅಂತೇಳಿ ಕರಿತೀವಿ. ದೊಡ್ಡ ಭಿನ್ನ ರಾಶಿ ಅಂತೇಳಿ ನಾವು ಕರಿತೀವಿ. ಹೌದಾ? ಹಾಗಾದ್ರ ಇಲ್ಲಿ ನೋಡ್ರಿ ನಮಗೇನ್ ಕೊಟ್ಟಾರ ಅಂತಂದ್ರ ಛೇದಗಳು ಸಮ ಅದಾವ, ಛೇದಗಳು ಸಮ ಇದ್ದಾಗ ಯಾವ ಅಂಶವು ಚಿಕ್ಕದಾಗೈತಿ ಅದು ಚಿಕ್ಕ ಭಿನ್ನರಾಶಿ. ಇಲ್ಲಿ 5 ಮತ್ತು 3 ನೋಡ್ಬೇಕು ನಾವು, ಅಂಶದ ಸ್ಥಾನದಲ್ಲಿ ಇರ್ತಕ್ಕಂಥವನ್ನ. ಇಲ್ಲಿ ನೋಡ್ರಿ ಈ 3 ಅನ್ನೋದು ಏನಾಗೈತಿ ಅಂತಂದ್ರ ಚಿಕ್ಕದಾಗೈತಿ, ಅದಕ್ಕೆ ಇದೇನಂತಂದ್ರ ಚಿಕ್ಕ ಭಿನ್ನ ರಾಶಿ ಅಂತೇಳಿ ಕರಿತೀವಿ. ಇದೇನಾಗೈತಿ ಅಂತಂದ್ರ 5 ಅನ್ನೋದು ದೊಡ್ಡದಾಗೈತಿ, ಇಲ್ಲಿ ಇದು 5 ಅನ್ನೋದು 5/8 ಅನ್ನೋದು ಏನಂತಂದ್ರೆ ದೊಡ್ಡ ಭಿನ್ನ ರಾಶಿ ಆಗೈತಿ. ಹಾಗಾದ್ರೆ ನಾವು ಇವು ಚಿಕ್ಕದೋ ದೊಡ್ಡದೋ ಅನ್ನೋದು ಯಾವ ಚಿಹ್ನೆಯಿಂದ ಗುರುತಿಸ್ತೀವಿ ಅಂತಂದ್ರ ಈ ಚಿಹ್ನೆಗೆ ನಾವ್ ಏನಂತ ಗುರುತಿಸ್ತೀವಿ ಅಂತಂದ್ರ ದೊಡ್ಡದು ಅಂತೇಳಿ ಗುರುತಿಸ್ತೀವಿ. ಆಮೇಲೆ ಈ ಚಿಹ್ನೆಗೆ ನಾವ್ ಏನಂತ ಗುರುತಿಸ್ತೀವಿ ಅಂತಂದ್ರ ಚಿಕ್ಕದು ಅಂತೇಳಿ ನಾವು ಗುರುತಿಸ್ತೀವಿ. ಹಾಗಾದ್ರೆ ನಾವಿಲ್ಲಿ ಯಾವ್ದನ್ನ ಇಡಬೇಕು ಅಂತಂದ್ರ ಈ ಚಿಹ್ನೆಯನ್ನ ಇಡ್ಬೇಕಾಗ್ತದ. ಇಲ್ಲಿ ನೋಡ್ರಿ ಈ 5/8 ಅನ್ನು 3/8 ರೊಡನೆ ಹೋಲಿಸಿದರೆ ಏನಾಗ್ತೈತೆ ಅಂತಂದ್ರ ಈ 5/8 ಅನ್ನೋದು ಏನಾಗ್ತದೆ ಅಂತಂದ್ರೆ ದೊಡ್ಡದು ಅಂತೇಳಿ ಆಗ್ತದ. ಹಾಗಾದ್ರ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ನೋಡ್ರಿ, 178 ಡಿಗ್ರಿಯನ್ನು ಎನ್ನುವುದು ಈ ಕೋನದ ವಿಧಾನ ಅಂತ ಕೇಳಿದಾರೆ. 178 ಡಿಗ್ರಿ ಈ ಕೋನದ ವಿಧಾನ ಅಂತ ಕೇಳಿದಾರ. ಹಾಗಾದ್ರೆ ಆಪ್ಷನ್ ಎ ವಿಶಾಲ ಕೋನ, ಆಪ್ಷನ್ ಬಿ ಲಘು ಕೋನ, ಆಪ್ಷನ್ ಸಿ ಲಂಬ ಕೋನ, ಆಪ್ಷನ್ ಡಿ ಸರಳ ಕೋನ ಅಂತ ಹೇಳಿ ಕೊಟ್ಟಿದಾರ. ಹಾಗಾದ್ರೆ 178 ಡಿಗ್ರಿ ಯಾವ ಕೋನ ಆಗ್ತದ ಅಂತಂದ್ರೆ ನಮಗ ವಿಶಾಲ ಕೋನ ಆಗ್ತದ. ಯಾಕಂತಂದ್ರ 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 180ಕ್ಕಿಂತ ಕಡಿಮೆ ಇರಬೇಕು. ಅಂತಹ ಕೋನಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವಿಶಾಲ ಕೋನ ಅಂತೇಳಿ ಕರಿತೀವಿ. ವಿಶಾಲ ಕೋನ ಅಂತೇಳಿ ಕರಿತೀವಿ. ಹಾಗಾದ್ರೆ ಲಘು ಕೋನ ಏನಂತಂದ್ರ 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು, ಆಮೇಲೆ 90ಕ್ಕಿಂತ ಕಡಿಮೆ ಇರಬೇಕು. ಅಂತಹ ಕೋನಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಲಘು ಕೋನ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಏನಂತಂದ್ರ ಲಘು ಕೋನ ಆಯ್ತು. ಲಂಬ ಕೋನ ಅಂತಂದ್ರ ಎಕ್ಸಾಕ್ಟ್ 90 ಡಿಗ್ರಿ ಅಳತೆಯನ್ನ ಹೊಂದಿತ್ತು ಅಂತಂದ್ರ ಈ ಕೋನಕ್ಕ ನಾವ್ ಏನಂತ ಕರಿತೀವಿ ಲಂಬ ಕೋನ ಅಂತೇಳಿ ಕರಿತೀವಿ. ಇನ್ನ ಸರಳ ಕೋನ ಅಂತಂದ್ರ 180 ಡಿಗ್ರಿಯನ್ನ ಹೊಂದಿರುವಂತಹ ಕೋನಕ್ಕ ನಾವೇನಂತ ಕರಿತೀವಿ ಅಂತಂದ್ರ ಸರಳ ಕೋನ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಕ್ವಶನ್ ಏನ್ ಕೇಳ್ತಾರಂದ್ರ ಒಂದು ಸಂಪೂರ್ಣ ವೃತ್ತದಲ್ಲಿರುವ ಮೊತ್ತ ಎಷ್ಟು, ಕೋನಗಳ ಮೊತ್ತ ಎಷ್ಟು ಅಂತ ಕೇಳ್ತಾರ. ಒಂದು ಸಂಪೂರ್ಣ ವೃತ್ತದಲ್ಲಿರುವ ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದ ಏನಂತಂದ್ರ ಒಂದು ಪೂರ್ಣ ಕೋನ ಆಗ್ತದ. ಇದರ ಕೋನ ಅಳತೆ ಎಷ್ಟಿರ್ತದ ಅಂತಂದ್ರ 360 ಡಿಗ್ರಿ ಇರ್ತದ. ಇದ್ರೊಳಗಿಂದ ಅರ್ಧ ಮಾಡಿದ್ರೆ ಒಂದು ಸರಳ ಕೋನ ಆಗ್ತದ. ಅದೆಷ್ಟಿರ್ತದ ರೀ 180 ಡಿಗ್ರಿ ಇರ್ತದ. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನದಾಗಿ ನೋಡ್ರಿ, 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಒಂದು ಹೊಂದಿರುವ ವ್ಯಾಸ ಎಷ್ಟು ಅಂತ ಕೇಳ್ಯಾರ. ಒಂದು ವೃತ್ತ ಇದೇನಂತಂದ್ರೆ ಇಲ್ಲಿ ಕೇಂದ್ರ ಬಿಂದು ಇರ್ತದ, ಇಲ್ಲಿಂದ ಇಲ್ಲಿವರೆಗೂ ಏನೈತೆ ಅಂತಂದ್ರೆ ತ್ರಿಜ್ಯ ಅನ್ನೋದೈತಿ. ಇದು ಎಷ್ಟು ಸೆಂಟಿಮೀಟರ್ ಕೊಟ್ಟಾರ ಅಂತಂದ್ರ 3 ಸೆಂಟಿಮೀಟರ್ ಕೊಟ್ಟಾರ. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ತ್ರಿಜ್ಯ ಅಂತೇಳಿ ಕರಿತೀವಿ. ಹೌದಾ?
ತ್ರಿಜ್ಯ ಅಂತೇಳಿ ಕರಿತೀವಿ. ಎಷ್ಟು ಸೆಂಟಿಮೀಟರ್ ಕೊಟ್ಟಾರ ಅಂತಂದ್ರ 3 ಸೆಂಟಿಮೀಟರ್ ಕೊಟ್ಟಾರು. ಇನ್ನ ವ್ಯಾಸ ಅಂದ್ರೆ ಏನಂತಂದ್ರ ತ್ರಿಜ್ಯದ 2ರಷ್ಟು ಏನಿರ್ತದಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ವ್ಯಾಸ ಅಂತೇಳಿ ಕರಿತೀವಿ. ಈ ವೃತ್ತದ ಒಂದು ತ್ರಿಜ್ಯ 3 ಸೆಂಟಿಮೀಟರ್ ಆಗಿತ್ತಂತಂದ್ರ ವ್ಯಾಸ ಆದ್ರೆ 2ರಷ್ಟು ಇರ್ತೈತಿ. ಈ ಕಡೆ ಕೂಡ ಏನಿರ್ತೈತಿ ಅಂತಂದ್ರ 3 ಸೆಂಟಿಮೀಟರ್ ಇರ್ತೈತಿ. ಹಾಗಾಗಿ ಎಷ್ಟು ಸೆಂಟಿಮೀಟರ್ ಆಗ್ತದ ರೀ ವ್ಯಾಸ ಅನ್ನೋದು? 6 ಸೆಂಟಿಮೀಟರ್ ಅನ್ನ ಹೊಂದಿರ್ತದ. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ವ್ಯಾಸ ಎಷ್ಟಾಗಿರ್ತದ ಅಂತಂದ್ರ 6 ಸೆಂಟಿಮೀಟರ್ ಆಗಿರ್ತದ. ನಿಮಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರ ಈ ವೃತ್ತದಲ್ಲಿ ಎಳೆಯಬಹುದಾದಂತ ಜ ಅಂತೇಳಿ ಕರಿತೀವಿ. ಎಲ್ಲಿ ಬೇಕಾದ್ರಲ್ಲಿ ಎಳಿಬಹುದು ಇದನ್ನ, ಹೌದಾ? ಎಲ್ಲಿ ಬೇಕಾದಲ್ಲಿ ಎಳಿಬಹುದು ಅಂತಂದ್ರ ವೃತ್ತ ಕೇಂದ್ರದ ಮೇಲೆ ಎಳ್ಯಾಕ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಏನಂತಂದ್ರ ಇದಕ್ಕೆ ಜ ಅಂತೇಳಿ ಕರಿತೀವಿ. ಜ ಅಂತಂದ್ರ ಇಲ್ಲಿ ಒಂದು ಪ್ರಶ್ನೆ ಆಗಿತ್ತು ನಿಮಗೆ ಏನಂತಂದ್ರ ಅತಿ ದೊಡ್ಡ ಒಂದು ವೃತ್ತದಲ್ಲಿರುವ ಅತಿ ದೊಡ್ಡ ಜ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆ ಒಳಗ ಆಪ್ಷನ್ ಏನ್ ಕೊಟ್ಟಾರ ಅಂತಂದ್ರ ತ್ರಿಜ್ಯ, ವ್ಯಾಸ, ವೃತ್ತ ಮತ್ತೆ ವೃತ್ತ ಕೇಂದ್ರ ಅಂತೇಳಿ ಕೊಟ್ಟಿದ್ರು. ಅಲ್ಲಿ ಏನಾಗ್ತದ ಅಂತಂದ್ರ ನಮ್ಮದು ಒಂದು ವೃತ್ತದಲ್ಲಿ ಎಳೆಯಬಹುದಾದಂತಹ ಅತಿ ದೊಡ್ಡ ಜ ಯಾವುದು ಅಂತಂದ್ರ ಅದರ ವ್ಯಾಸನ ಏನಾಗಿರ್ತೈತಿ ಅಂತಂದ್ರ ಅತಿ ದೊಡ್ಡ ಜ ಆಗಿರ್ತದ. ಮುಂದಿನದಾಗಿ ನೋಡ್ರಿ 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ ಅಂತೇಳಿ ಕೇಳಿದಾರ. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ ಇವೆ ಅಂತೇಳಿ ಕೇಳಿದಾರ. 1 ಮೀಟರ್ಕ ಎಷ್ಟು ಸೆಂಟಿಮೀಟರ್ ಇರ್ತಾವ ಅಂತಂದ್ರ 100 ಸೆಂಟಿಮೀಟರ್ ಇರ್ತಾವ. 1 ಮೀಟರ್ಕ ಎಷ್ಟು ಸೆಂಟಿಮೀಟರ್ ಇರ್ತಾವ್ರಿ? 100 ಸೆಂಟಿಮೀಟರ್ ಇರ್ತಾವ. ಹಾಗಾದ್ರ ಇಲ್ಲಿ ಏನ್ ಮಾಡ್ರಿ ಅಂತಂದ್ರ 9 ಮೀಟರ್ ಆದ್ರ ಎಷ್ಟು ಸೆಂಟಿಮೀಟರ್ ಆಗ್ತಾವ್ರಿ? 900 ಸೆಂಟಿಮೀಟರ್ ಆಗ್ತದ. ಹಾಗಾದ್ರ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ಮುಂದಿನದಾಗಿ ನೋಡ್ರಿ 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ಅಂತೇಳಿ ಕೇಳಿದಾರ. ಹಾಗಾದ್ರೆ ಎಷ್ಟು ಸೆಂಟಿಮೀಟರ್ ಐತ್ರಿ? ಒಂದು ಚೌಕ ಎಷ್ಟು ಸೆಂಟಿಮೀಟರ್ ಐತಿ ಅಂತಂದ್ರ 5 ಸೆಂಟಿಮೀಟರ್ ಅದ. ಈ ಕಡೆ ಕೂಡ 5 ಸೆಂಟಿಮೀಟರ್ ಇರ್ತತಿ, ಈ ಕಡೆ ಕೂಡ 5 ಸೆಂಟಿಮೀಟರ್ ಇರ್ತತಿ. ಈ ಬಾಹುನು ಕೂಡ ಏನಿರ್ತೈತಿ ಅಂತಂದ್ರ 5 ಸೆಂಟಿಮೀಟರ್ ಇರ್ತತಿ. ಯಾಕಂತಂದ್ರ ಒಂದು ಚೌಕದ ಎಲ್ಲಾ ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸಮಾನವಾದ ಅಳತೆಯನ್ನ ಹೊಂದಿರ್ತಾವ. ಹಾಗಾಗಿ 4 × 5 ಮಾಡಿದಾಗ ಎಷ್ಟು ಬರ್ತದ ಅಂತಂದ್ರ 20 ಅಂತೇಳಿ ನಮಗ್ ಆನ್ಸರ್ ಬರ್ತದ. ಈ ಚೌಕದ ಸುತ್ತಳತೆ ಎಷ್ಟು ಅಂತಂದ್ರ 20 ಸೆಂಟಿಮೀಟರ್ ಆಗಿರ್ತದ. ಮುಂದಿನದಾಗಿ ನೋಡ್ರಿ 20 ರಿಂದ 30 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕೇಳಿದಾರ. ಆಲ್ಮೋಸ್ಟ್ ನಿಮ್ಗೆ ಏನ್ ಮಾಡ್ರಿ ಅಂತಂದ್ರ 1 ರಿಂದ ಹಿಡ್ಕೊಂಡು 100ರವರೆಗೆ ಆಲ್ಮೋಸ್ಟ್ ಏನ್ ಮಾಡ್ಬೇಕು ಅಂತಂದ್ರ 100ರವರೆಗೂ ನಿಮ್ಗೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು 20 ರಿಂದ 30 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತಂದ್ರ 23 ಮತ್ತು 29 ಅಂತೇಳಿ ಆಗ್ತಾವ. ಯಾಕಂತಂದ್ರೆ ಇಲ್ಲಿ 21 ಅನ್ನೋದು 7 3 21 ಇದು ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ. ನಮಗ್ ಅವಿಭಾಜ್ಯ ಸಂಖ್ಯೆ ಏನಂತಂದ್ರ ಏನಂತಂದ್ರ ತನ್ನಿಂದ ತಾನು ಭಾಗ ಹೋಗ್ಬೇಕು, ಬಿಟ್ರ ಒಂದರಲ್ಲೇ ಭಾಗ ಹೋಗ್ಬೇಕು. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಈ 21 ಅನ್ನೋದು ಏನಂತಂದ್ರೆ 7ರಲ್ಲೇ ಭಾಗ ಹೋಗ್ತತಿ, 1ರಲ್ಲೇ ಭಾಗ ಹೋಗ್ತತಿ. ಮತ್ತೇನಂತಂದ್ರ ಇಲ್ಲಿ 21 ಅನ್ನೋದು 3ರಲ್ಲೇನು ಕೂಡ ಭಾಗ ಹೋಗ್ತದ. ಹಾಗಾಗಿ ಇದೇನಾಗಂಗಿಲ್ಲ, ಈ ಆಪ್ಷನ್ ಆಗಂಗಿಲ್ಲ. ಇಲ್ಲಿ 27 ಕೂಡ ಆಗ 3ರಲ್ಲೇ ಭಾಗ ಹೋಗ್ತತಿ, 1ರಲ್ಲೇ ಭಾಗ ಹೋಗ್ತತಿ, ಮತ್ತೆ 27ರಲ್ಲೇ ಭಾಗ ಹೋಗ್ತತಿ. ಇದು ಕೂಡ ಆಗಂಗಿಲ್ಲ. 30 ಅನ್ನೋದು 10ರ ಮಗ್ಯಾಗ ಭಾಗ ಹೋಗ್ತದ, 3ರ ಮಗ್ಯ ಹೋಗ್ತದ, 1ರ ಮಗ್ಯ ಹೋಗ್ತದ. ಇದು ಕೂಡ ಆಗಂಗಿಲ್ಲ. ಈ ಆಪ್ಷನ್ಗಳು ಆಗಂಗಿಲ್ಲ ಅಂದ್ಮೇಲೆ ಏನಾಗ್ತದ ಅಂತಂದ್ರ ಆಪ್ಷನ್ ಬಿ ಅನ್ನೋದು ಇದಕ್ಕೆ ಏನಾಗ್ತದ ರೀ ಸರಿಯಾದ ಉತ್ತರ ಆಗ್ತದ. ಹೀಗೆ ಏನ್ ಮಾಡ್ರಿ ಅಂತಂದ್ರ ಇನ್ನೂ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾನು ತರ್ತೀನಿ. ಇನ್ನು ಕೇವಲ 5 ರಿಂದ 6 ದಿನಗಳು ಮಾತ್ರ ನಿಮ್ಮ ಎಕ್ಸಾಮ್ಗೆ ಟೈಮ್ ಉಳಿದಿದ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ತರ್ತೀನಿ. ಇವತ್ತಿನ ಈ ವಿಡಿಯೋ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.